ಆಯ್ತಾ? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾನು ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ಸೂತ್ರವನ್ನು ಕಂಡುಹಿಡಿದು ಅದರ ಮೇಲೆ ಲೆಕ್ಕವನ್ನು ಮಾಡಿಸಿದ್ದೆ. Yesterday, I not only derived the formula for area of triangle, but also I solved some problems on the formula. ಈಗ ಇನ್ನೂ ಒಂದೆರಡು ಲೆಕ್ಕಗಳನ್ನ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಮಾಡೋಣ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಲೆಕ್ಕ ಮಾಡಿ ಆಮೇಲೆ ನಾವು ಟ್ರಿಗ್ನಾಮೆಟ್ರಿಗೆ ಹೋಗ್ತೀವಿ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಒಂದು ಲೆಕ್ಕ ಬರ್ಕೊಳ್ಳಿ. ಕನ್ನಡ ಮೀಡಿಯಂನವರು 0, 1, 2, 1 ಮತ್ತು 0, 3 ಶೃಂಗಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ತ್ರಿಭುಜ ಮತ್ತು ದತ್ತ ತ್ರಿಭುಜಗಳ ದತ್ತ ತ್ರಿಭುಜ ಅಂದರೆ ಮುಂಚಿನ ತ್ರಿಭುಜ, ಕೊಟ್ಟಿರುವ ತ್ರಿಭುಜ. ದತ್ತ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಇನ್ನೊಂದ್ಸಲ ಲೆಕ್ಕ ಓದ್ತೀನಿ. 0, 1, 2, 1 ಮತ್ತು 0, 3 ಶೃಂಗಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ತ್ರಿಭುಜ ಮತ್ತು ದತ್ತ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ ಮೀಡಿಯಂನವರು 0.01, 21 and 03 are the vertices of a triangle. By joining the midpoints of the three sides of this triangle, another triangle is obtained. Find the area of the new triangle formed. Also find the ratio of the areas of given triangle and new triangle. ನೋಡಿ, ಈಗ ಮಾಡೋಣ. ಇಲ್ಲಿ here is a triangle ABC. ಅವನು ಕೊಟ್ಟಿದ್ದಾನೆ 0, 1 ಆಮೇಲೆ 2, 1
and 0, 3. Correct? 0, 1, 2, 1, 0, 3 are the vertices of a triangle. 0, 1, 2, 1, 0, 3 ಬಿಂದುವಿನ ತ್ರಿಭುಜದ ಶೃಂಗಗಳು. ಈಗ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವುದರಿಂದ ಇನ್ನೊಂದು ತ್ರಿಭುಜ ಉಂಟಾಗುತ್ತದೆ ಅಂತ. ಈಗ ಎ ಬಿಗೆ ಒಂದು ಮಿಡ್ ಪಾಯಿಂಟ್ ಪಿ. P is the midpoint of AB. Q midpoint of PC, ಮಧ್ಯಬಿಂದು. P AB ಯ ಮಧ್ಯಬಿಂದು, Q BC ಯ ಮಧ್ಯಬಿಂದು, R AC ಯ ಮಧ್ಯಬಿಂದು. ಮಧ್ಯಬಿಂದುಗಳನ್ನು ಸೇರಿಸುವುದರ ಮೂಲಕ ಒಂದು ತ್ರಿಭುಜ ರಚನೆ ಆಗ್ತಾ ಇದೆ. PQR. By joining the midpoints of the three sides, a new triangle is formed. PQR. Find the area of this triangle. PQR ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮತ್ತೆ ಇದರ ವಿಸ್ತೀರ್ಣ ಮತ್ತು ದತ್ತ ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಏರಿಯಾ ಆಫ್ PQR ಜೊತೆಗೆ ABC ವಿಸ್ತೀರ್ಣನ ಅನುಪಾತ ಮಾಡಿ. ಫಸ್ಟ್ ನಾವು ಲೆಟ್ ಮಿ ಕ್ಯಾಲ್ಕುಲೇಟ್ ಏರಿಯಾ ಆಫ್ ಟ್ರಯಾಂಗಲ್ PQR. ಏರಿಯಾ ಆಫ್ ಟ್ರಯಾಂಗಲ್ PQR ಕಂಡುಹಿಡ್ಕೋಬೇಕು. PQR ಕಂಡುಹಿಡ್ಕೋಬೇಕಾದ್ರೆ P ಗೊತ್ತಿಲ್ಲ, Q ಗೊತ್ತಿಲ್ಲ, R ಗೊತ್ತಿಲ್ಲ. ಕರೆಕ್ಟಾ? ಈಗ P ಕಂಡುಹಿಡ್ಕೋಬೇಕು ನಾವೀಗ. Pಗೆ P is nothing but midpoint of AB. P is the midpoint of AB. P AB ಯ ಮಧ್ಯಬಿಂದು. ನೆನ್ನೆ ಹೇಳ್ಕೊಟ್ಟಿದ್ದೀನಿ ಮಿಡ್ ಪಾಯಿಂಟ್ ಫಾರ್ಮುಲಾ ಒಂದೇ ದಿನ. ಮಧ್ಯಬಿಂದು ಅಲ್ಲಿಗೆ P ಏನಾಯಿತು? ಇವೆರಡರ ಮಧ್ಯಬಿಂದು ABಗೆ x1 + x2/2 y1 + y2/2 ಸೂತ್ರ. ಅಲ್ಲಿಗೆ ಮಧ್ಯಬಿಂದುವಿನ ಸೂತ್ರ x1 + x2 0 + 2/2 1 + 1 y1 + y1/2 ಅಥವಾ ಸಿಂಪ್ಲಿಕೇಶನ್ 0 + 2 2/2 2 1s are 2 1 + 1 2 2/2 1 1 1 P11. Q is the midpoint of BC. ಅಲ್ಲಿಗೆ 2 + 0/2 1 + 3/2 1 + 3/2 ಅಲ್ಲಿಗೆ ಅದು 2 + 0 2 2/2 1 1 + 3 4 4/2 2 1 2. ಕರೆಕ್ಟಾ? R is the midpoint of AC. ಅದಕ್ಕೆ x1 + x2/2 0 + 0/2 y1 + y2/2 1 + 3/2 ಅಲ್ಲಿಗೆ 0 + 0 0 / anything is 0 1 + 3 4 4 2ರಿಂದ ಭಾಗಿಸಿದ್ರೆ 2 2 4 0 2. ಕರೆಕ್ಟಾ? ಈಗ ಏರಿಯಾ ಆಫ್ ಟ್ರಯಾಂಗಲ್ PQR ಏರಿಯಾ ಟ್ರಯಾಂಗಲ್ ಫಾರ್ಮುಲಾ ಇದೆ. ಇದನ್ನು x1 y1 ಅಂದ್ಕೊಳ್ಳಿ, ಇದನ್ನು x2 y2 ಅಂದ್ಕೊಳ್ಳಿ, ಇದನ್ನು x3 y3 ಅಂದ್ಕೊಳ್ಳಿ. PQR ಮಾಡ್ತಾ ಇದೆ.
ಅಲ್ಲಿಗೆ ಹಾಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಅಲ್ಲಿಗೆ ಹಾಫ್ ಇಂಟು x1 ಅಂದರೆ 1 ಇಂಟು y2 2 ಮೈನಸ್ y3 2 ಪ್ಲಸ್ x2 1 ಇಂಟು y3 2 ಮೈನಸ್ y1 1 ಪ್ಲಸ್ x3 0 ಇಂಟು y1 1 ಮೈನಸ್ y2 2. ಇಲ್ಲಿ ಹಾಫ್ ಇಂಟು 2 ಮೈನಸ್ 2 0. ಇಲ್ಲಿ 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಇಸ್ 0. ಡೈರೆಕ್ಟಾಗಿ ಹೊರಟೋಯ್ತು. ಇನ್ನು ಎರಡರಲ್ಲಿ ಒಂದು ಕಳೆದ್ರೆ ಒಂದೊಂದು 1. ಅಲ್ಲಿಗೆ ಹಾಫ್ ಸ್ಕ್ವೇರ್ ಯೂನಿಟ್ಸ್. ಹಾಫ್ ಸ್ಕ್ವೇರ್ ಯೂನಿಟ್ಸ್. ಪಿ ಕ್ಯೂ ಆರ್ ಎಷ್ಟು ಬಂತು? ಹಾಫ್ ಸ್ಕ್ವೇರ್ ಯೂನಿಟ್ಸ್. ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಗಿವನ್, ದತ್ತ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಕಂಡು ಹಿಡ್ಕೋಬೇಕು. ಎ ಬಿ ಸಿ ಇದು ಅಳಿಸ್ತೀನಿ. ಎ ಬಿ ಸಿ ಮಾಡೋಣ. ಎ ಬಿ ಸಿ ಇದು x1 y1. ಈಗ ಇದನ್ನೆಲ್ಲ ಚೇಂಜ್ ಮಾಡ್ಕೊತೀವಿ. ಈಗ ಇದನ್ನು x1 y1, ಬಿ x2 y2, ಸಿ x3 y3. ಹಾಫ್ ಇಂಟು ಎ ಬಿ ಸಿಗೆ ಏರಿಯಾ ಡೆಲ್ಟಾ ಎ ಬಿ ಸಿ ಅಂತೀವಿ. ಅದಕ್ಕೆ ಏರಿಯಾ ಎ ಬಿ ಸಿ ಹಾಫ್ ಇಂಟು ಫಾರ್ಮುಲಾ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಅಲ್ಲಿಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು x1 0 ಇಂಟು y2 ಮೈನಸ್ y3 y2 1 ಮೈನಸ್ y3 3 ಪ್ಲಸ್ x2 2 ಇಂಟು x2 2 y3 3 ಮೈನಸ್ y1 1 ಪ್ಲಸ್ x3 0 ಇಂಟು y1 ಮೈನಸ್ y2 y1 1 ಮೈನಸ್ y2 1. 1 minus 1 0 multiplied by anything is 0. 0 multiplied by anything is 0. ಅಲ್ಲಿಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಇಲ್ಲಿ 3 ಮೈನಸ್ 1 2. ಕರೆಕ್ಟಾ? 3 ಮೈನಸ್ 1 2, 2 4 2 ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ 2 ಸ್ಕ್ವೇರ್ ಯೂನಿಟ್ಸ್. ಈಗ ಅವನು ಕೇಳ್ತಾನೆ ಫೈಂಡ್ ದಿ ರೇಷಿಯೋ ಆಫ್ ದಿ ಟ್ರಯಾಂಗಲ್, ನ್ಯೂ ಟ್ರಯಾಂಗಲ್ ಅಂಡ್ ಒರಿಜಿನಲ್ ಟ್ರಯಾಂಗಲ್. ಹೊಸ ತ್ರಿಭುಜ ಮತ್ತು ದತ್ತ ತ್ರಿಭುಜಗಳ ಅನುಪಾತ. ಅಲ್ಲಿ ಹೀಗೆ ಬರ್ಕೋಬೇಕು ನೀವು. ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ಟು. ಅಥವಾ ಹೀಗೆ ಮಾಡ್ಕೊಳ್ಳೋದು ಕಷ್ಟ ಸಾರ್ ಅನ್ನೋಕ್ಕೆ ಸುಲಭದ ಮೆಥಡು ಈ ಅನುಪಾತ ಕಂಡುಹಿಡಿಯೋದು. ಫೈಂಡ್ ರೇಷಿಯೋ, ಅನುಪಾತ ಅಂದರೆ ಡಿವೈಡ್ ಅಂತ ಬರ್ಕೊಂಡ್ಬಿಡ್ಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ರೇಷಿಯೋ ಅಂದರೆ ಡಿವಿಷನ್, ಅದು ದಿಸ್ ಡಿವೈಡೆಡ್ ಬೈ ದಿಸ್. ಅನುಪಾತ ಅಂದರೆ ತ್ರಿಭುಜ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ. ಈಗ ತ್ರಿಭುಜ ಪಿ ಕ್ಯೂ ಆರ್ ಬಂದಿದೆ ಹಾಫ್ ಸ್ಕ್ವೇರ್ ಯೂನಿಟ್ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಬಂದಿದೆ 2. ಕರೆಕ್ಟಾ? ಇಲ್ಲಿ ಏನಿಲ್ಲ ಅಂದರೆ ಡಿನಾಮಿನೇಟರ್ 1 ಅಂತ.
ಡಿವೈಡ್ ಮಾಡ್ಕೊಳ್ಳೋದ್ರೆ ಹಾಫ್ ಇಂಟು ಇದು ಉಲ್ಟಾ 1/2, ಹಾಫ್ ಇಂಟು 1/2 ಅಂತ. ಅಲ್ಲಿಗೆ ಏರಿಯಾ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ಏರಿಯಾ ಎ ಬಿ ಸಿ ಈಸ್ ಈಕ್ವಲ್ ಟು 1 1s 1/2 2s 4, 1/4, 1/4. ಅದರ ಅರ್ಥ ಪಿ ಕ್ಯೂ ಆರ್ ಈಸ್ ಟು ಎ ಬಿ ಸಿ ಈಸ್ ಈಕ್ವಲ್ ಟು 1:4. 1:4. ಇದು ಎಷ್ಟಿರುತ್ತೋ ಅದರ ಕಾಲು ಭಾಗ ಇದಿರುತ್ತೆ. ಇದು ದೊಡ್ಡ ತ್ರಿಭುಜ 4 ಇದ್ದರೆ ಸಣ್ಣ ತ್ರಿಭುಜ 1 ಇರುತ್ತೆ. ದೊಡ್ಡ ತ್ರಿಭುಜ ಎಷ್ಟಿತ್ತು ನಮ್ಮದು? ದೊಡ್ಡ ತ್ರಿಭುಜ 2 ಇತ್ತು. ಅದರ ಕಾಲು ಭಾಗ ಅಂದರೆ ಅರ್ಧ. ಸರಿ ತಾನೆ? 2/2, 1, 1/2, ಅರ್ಧ. ಇದು ಫಾರ್ಮುಲಾ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ. ಫೈಂಡ್ ದಿ area of a quadrilateral. Find the area of a quadrilateral whose vertices are 4 minus 2 minus 3 minus 5 3 minus 2 and 2 3 taken in order. ಕನ್ನಡ ಮೀಡಿಯಂನವರು 4 ಮೈನಸ್ 2 ಮೈನಸ್ 3 ಮೈನಸ್ 5 3 ಮೈನಸ್ 2 ಮತ್ತು 2 3 ಅನುಕ್ರಮವಾಗಿ ಶೃಂಗಗಳಾಗಿರುವ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚತುರ್ಭುಜದ ವಿಸ್ತೀರ್ಣ, ಏರಿಯಾ ಆಫ್ ಎ ಟ್ರ್ಯಾಂಗಲ್ ಅಲ್ಲ, ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟರಲ್. ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹೇಗೆ? ಇಲ್ಲಿ ಯಾವುದೋ ಒಂದಿದೆ, ಎ ಬಿ ಸಿ ಡಿ. ಎ 4 minus 2 ಆರ್ಡರ್ ಬರ್ಕೋಬೇಕು. ಬಿ -3 minus 5, ಸಿ 3 minus 2, ಡಿ 2 3. ಫೈಂಡ್ ದಿ ಏರಿಯಾ ಆಫ್ ದಿಸ್ ಕ್ವಾಡ್ರಿಲ್ಯಾಟರಲ್. ಆರ್ಡರ್ ಬರ್ಕೊಂಡಿದ್ದೀನಿ. ಎ ಬಿ ಸಿ ಡಿ. ಫೈಂಡ್ ದಿ ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟರಲ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಚತುರ್ಭುಜದ ಕಂಡುಹಿಡಿಯಿರಿ. ಇದಕ್ಕೆ ಒಂದು ಡಯಾಗೋನಲ್ ಹೇಳ್ಕೊಬೋಣ. ಡಿ ಬಿ ಯಾವ್ದಾದ್ರು ಮಾಡ್ಕೋಬೋದು, ಎ ಸಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಡಿ ಬಿ ತೊಗೊಂಡೆ. ಡಿ ಬಿ ತೊಗೊಂಡ್ರೆ 2 triangles ಫಾರ್ಮ್, 2 ತ್ರಿಭುಜ ಆಯಿತು. ಆವಾಗ ಎ ಬಿ ಡಿ ಟ್ರ್ಯಾಂಗಲ್ ಪ್ಲಸ್ ಡಿ ಬಿ ಸಿ ಇನ್ನೊಂದು ಟ್ರ್ಯಾಂಗಲ್. ಇದ್ರ ಏರಿಯಾ ಎರಡೂ ಕೂಡಿಬಿಟ್ರೆ ಕ್ವಾಡ್ರಿಲ್ಯಾಟರಲ್ ಏರಿಯಾ ಬಂದ್ಬಿಡ್ತು. ಕರೆಕ್ಟಾ? ಅಲ್ಲಿಗೆ ಫಸ್ಟು ನಾವು ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಡಿ ಮಾಡ್ತೀವಿ. ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಡಿ, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಡಿ, ತ್ರಿಭುಜ ಎ ಬಿ ಡಿ ಪ್ಲಸ್ ತ್ರಿಭುಜ ಡಿ ಬಿ ಸಿ, ಎ ಬಿ ಸಿ ಡಿ ಕ್ವಾಡ್ರಿಲ್ಯಾಟರಲ್ ಬಂದ್ಬಿಡುತ್ತೆ, ಚತುರ್ಭುಜ. ಈಗ ಇದಕ್ಕೆ ಎ ಬಿ ಡಿಗೆ ಹಾಫ್ ಇಂಟು ಇದಕ್ಕೆ ಎ ಬಿ ಡಿ ಬರ್ಕೋಣ. x1 y1, x2 y2, x3 y3. ಕರೆಕ್ಟಾ? x1 ಇಂಟು x1 ಅಂದರೆ 4 ಇಂಟು y2 ಮೈನಸ್ y3 ಡೈರೆಕ್ಟ್ ಹಾಕ್ತಾ ಇದ್ದೀನಿ. y2 ಮೈನಸ್ 5 ಮೈನಸ್ y3 3 ಪ್ಲಸ್ x2 ಇಂಟು x2 ಅಂದರೆ -3 ಇಂಟು
y2 minus y3 ಅಂದರೆ y3 minus y1. y3 3 minus y1 minus of minus plus 2 plus x3 2 into y1 minus y2 y1 minus 2 minus y2 minus of minus plus 5. That is equal to half into 4 into minus 5 minus 3 minus 8 minus 3 into 3 plus 2 5 plus 2 into 5 minus 2 3 or half into minus 32 minus 15 plus 6, that is equal to half into minus 32 minus 15 minus 47 minus 47 ಅಲ್ಲಿ plus 6 minus 47 plus 6 minus 41, that is equal to 41 by 2 minus 41 by 2. ಏರಿಯಾ ಯಾವಾಗಲೂ ಪ್ಲಸ್, ಅಲ್ಲಿಗೆ ಮೈನಸ್ ತಗೋಬಾರ್ದು. 41 by 2 ಸ್ಕ್ವೇರ್ ಯೂನಿಟ್ಸ್ ಚದರಮಾನಗಳು. ಇದು ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಡಿ ಬಂತು. ಈಗ ಏರಿಯಾ ಆಫ್ ಟ್ರ್ಯಾಂಗಲ್ ಡಿ ಬಿ ಸಿ ಮಾಡೋಣ. ಇದನ್ನು x1 y1, ಇದು x2 y2, ಇದು x3 y3. ಅಲ್ಲಿಗೆ ಹಾಫ್ ಇಂಟು x1 ಇಂಟು x1 2 ಇಂಟು y2 ಮೈನಸ್ y3 y2 ಮೈನಸ್ 5 ಮೈನಸ್ y3 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಪ್ಲಸ್ x2 ಮೈನಸ್ 3 ಇಂಟು y3 ಮೈನಸ್ y1 y3 minus 2 minus y1 3 plus x3 into x3 3 into y1 minus y2 y1 3 minus y2 minus of minus plus 5, that is equal to half into 2 into minus 5 plus 2 minus 3 minus 3 into minus 2 minus 3 minus 5 plus 3 into 3 plus 5 8, or that is equal to half into 2 into minus 3 minus 6 minus into minus plus 3 5s are 15 plus 8 3s are 24, or that is equal to half into 24 15 39ರಲ್ಲಿ 6 ಕಳಿತೀವಿ. 39ರಲ್ಲಿ 6 ಕಳೆದರೆ 33, ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 33 by 2 ಯೂನಿಟ್ಸ್ ಸ್ಕ್ವೇರ್ ಯೂನಿಟ್ಸ್. 24 19 39 ಮೈನಸ್ 6 33 by 2 ಸ್ಕ್ವೇರ್ ಯೂನಿಟ್ಸ್. ಅಲ್ಲಿಗೆ ಇದರದ್ದು 41 by 2, ಇದು 33 by 2. ಈಗ ಏರಿಯಾ ಆಫ್ ಕ್ವಾಡ್ರಿಲ್ಯಾಟರಲ್ ABC, area of quadrilateral ABC, entire quadrilateral area, this plus this, 41 by 2 plus 33 by 2, 41 by 2 plus 33 by 2, that is equal to 2 LCM, 41 plus 33, that is equal to 3 1 4 74 by 2. 74 by 2 ಅಂದರೆ 2 3s are 6, 14 2 7s are 37 square units. 37 square units. That is the area of the quadrilateral. ಚತುರ್ಭುಜದ ಒಟ್ಟು ವಿಸ್ತೀರ್ಣ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡಿ.
ಇನ್ನೊಂದು ಲೆಕ್ಕ, show that the median of the triangle, show that the median of the triangle whose vertices are 4 minus 6, 3 minus 2 and 5 2 divides the triangle into two triangles of equal areas. ಕನ್ನಡ ಮೀಡಿಯಂನವರು 4 ಮೈನಸ್ 6, 3 ಮೈನಸ್ 2, 5 2 ಶೃಂಗಗಳಾಗಿರುವ ತ್ರಿಭುಜದ ಮಧ್ಯರೇಖೆಯು ಕೊಟ್ಟಿರುವ ತ್ರಿಭುಜವನ್ನು ಎರಡು ಸಮವಿಸ್ತೀರ್ಣದ ತ್ರಿಭುಜಗಳನ್ನಾಗಿ ವಿಭಜಿಸುತ್ತದೆ ಎಂದು ಸಾಧಿಸಿರಿ. ಇದು ಲೆಕ್ಕ. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. A 4 minus 6, B 3 minus 2, C 5 2 are the vertices of a triangle. ಓಕೆ, ಇವು ಮೂರು A 4 minus 6, 3 minus 2, 5 2 ಒಂದು ತ್ರಿಭುಜದ ಶೃಂಗಗಳು. ದಿ ಮೀಡಿಯನ್ ಆಫ್ ದಿ ಟ್ರಯಾಂಗಲ್ ಅಂತಾನೆ, ತ್ರಿಭುಜದ ಮಧ್ಯರೇಖೆಯು ಅಂತಾನೆ. ಮೀಡಿಯನ್ ಇವೆಲ್ಲ 9th ಸ್ಟ್ಯಾಂಡರ್ಡ್ ಹೇಳ್ಕೊಟ್ಟಿರ್ತಾರೆ. ಒಂದು ತ್ರಿಭುಜಕ್ಕೆ ಎಷ್ಟು ಥರ ಇರುತ್ತೆ ಗೊತ್ತಾ? ನನಗೆ ಎಲ್ಲ ಹೇಳ್ಕೊಟ್ಬೋಣ ಅನಿಸುತ್ತೆ, ಆದರೆ ಟೈಮ್ ಇಲ್ಲ. ಒಂದು ತ್ರಿಭುಜಕ್ಕೆ ಇಷ್ಟಿರ್ತವೆ. ಏನು ಗೊತ್ತಾ? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತ ಇರುತ್ತೆ. ಲಂಬ ದ್ವಿಭಾಜಕಗಳು ಅಂತಿರ್ತವೆ. ಆ ಲಂಬ ದ್ವಿಭಾಜಕಗಳಿದವಲ್ಲ, ಅವು ಮೂರು ಒಂದು ಪಾಯಿಂಟಲ್ಲಿ ಕೂಡ್ಕೊಳ್ತವೆ. ಈ ಪಾಯಿಂಟ್ ತೊಗೊಂಡ್ರೆ ಇದಕ್ಕೆ ಸುತ್ತ ಒಂದು ಸರ್ಕಲ್ ಹಿಡಿಯಬಹುದು. ಅದೊಂದಿದೆ ಕನ್ಸ್ಟ್ರಕ್ಷನಲ್ಲಿ. ಅಲ್ಲಿಗೆ 3 ತ್ರಿಭುಜಗಳಿಗೆ ಲಂಬ ದ್ವಿಭಾಜಕಗಳು ಅಂತೀವಿ. ಹಾಗೇನೆ ಒಂದು ತ್ರಿಭುಜಕ್ಕೆ ಈ ಕೋನ ದ್ವಿಭಾಜಕಗಳಿರ್ತವೆ. ಈ ಕೋನವನ್ನು ಅರ್ಧಿಸ್ತವೆ. ಕೋನ ದ್ವಿಭಾಜಕಗಳು, ಬೈಸೆಕ್ಟರ್ಸ್ ಆಫ್ ದಿ ಆಂಗಲ್ಸ್, ಅವುಗಳಿಗೆ ಐ ಅಂತ ಕರಿತೀವಿ. ಈ ಪಾಯಿಂಟ್ ಕೂಡ್ಕೊಳ್ಳೋಕ್ಕೆ ಇದನ್ನ ಇಟ್ಕೊಂಡು ನೀವು ವೃತ್ತ ಹೇಳಿದ್ರೆ ಹಿಂಗೊಂದು ಸರ್ಕಲ್ ಬರುತ್ತೆ. ಅರ್ಥ ಆಯ್ತಾ? ಅವೆಲ್ಲ ಬೈಸೆಕ್ಟರ್ಸ್ ಆಫ್ ದಿ ಆಂಗಲ್ಸ್, ಬೈಸೆಕ್ಟರ್ಸ್ ಆಫ್ ದಿ ಸೈಡ್ಸ್. ಹಾಗೇನೆ ಮೀಡಿಯನ್ ಅಂತೀವಿ. ಮೀಡಿಯನ್ ಅಂದರೆ ಮಿಡ್ ಪಾಯಿಂಟ್ ಆಫ್ ದಿ ಸೈಡ್ ಜಾಯಿಂಟ್ ಟು ದಿ ಆಪೋಸಿಟ್ ವರ್ಟೆಕ್ಸ್. ಇದರ ಮಿಡ್ ಪಾಯಿಂಟ್ ಜಾಯಿಂಟ್ ಟು ದಿ ಆಪೋಸಿಟ್ ವರ್ಟೆಕ್ಸ್, ಇದರ ಮಿಡ್ ಪಾಯಿಂಟ್ ಜಾಯಿಂಟ್ ಟು ದಿ ಆಪೋಸಿಟ್ ವರ್ಟೆಕ್ಸ್. ಈ ಮೂರೂ ಸೇರ್ಕೊಳ್ಳೋ ಪಾಯಿಂಟ್ಗೆ ಜಿ ಅಂತೀವಿ. ಸೆಂಟರ್ ಆಫ್ ಗ್ರಾವಿಟಿ ಅಂತ ಬರುತ್ತದು. ಅದ್ರ ದೊಡ್ಡ ನಾನು ಈಗ ಹೇಳೋಕೆ ಹೋಗಲ್ಲ, ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಮೀಡಿಯನ್ ಅಂದರೆ ಏನು ಅಂತ ಇಷ್ಟು ಇಟ್ಕೊಳ್ಳಿ. ಮೀಡಿಯನ್ ಈಸ್ ಎ ಸ್ಟ್ರೈಟ್ ಲೈನ್.
median of a triangle is a straight line joining the midpoint of a side, joining the midpoint of a side to the opposite vertex. ಅರ್ಥ ಆಯ್ತಾ? ಮೀಡಿಯನ್ is a straight line joining the midpoint of a side to its opposite vertex. ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವನ್ನು ಅದರ ಎದುರಿನ ಶೃಂಗಕ್ಕೆ ಸೇರಿಸುವ ಸರಳ ರೇಖೆಗೆ ಮಧ್ಯರೇಖೆ ಎಂದು ಹೆಸರು. ಅಲ್ಲಿಗೆ ಮಧ್ಯರೇಖೆ ಅಂದರೆ ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವನ್ನು, ಮಿಡ್ ಪಾಯಿಂಟ್ ಇದು ಜ್ಞಾಪಕಟ್ಕೊಳ್ಳಿ, ಪಿ ಮಿಡ್ ಪಾಯಿಂಟ್, ಈ ಮಧ್ಯಬಿಂದುವನ್ನು ಅದರ ಆಪೋಸಿಟ್ ವರ್ಟೆಕ್ಸ್, ಅದರ ಎದುರಿನ ಬಿಂದುವಿಗೆ, ಅದರ ಎದುರಿನ ಶೃಂಗಕ್ಕೆ ಸೇರಿಸುವ ಸರಳ ರೇಖೆಗೆ ಮಧ್ಯರೇಖೆ ಅಂತ ಕರಿತೀವಿ. ಅಲ್ಲಿಗೆ ಮಧ್ಯರೇಖೆ ನೀಡ್ ನಾಟ್ ಬಿ 90 ಡಿಗ್ರಿ, ಇದು 90 ಡಿಗ್ರಿ ಇರೋಲ್ಲ. ಒಂದೇ ಒಂದೇನು, ಪಿ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಬಿ ಸಿ, ಪಿ ಬಿ ಸಿಯ ಮಧ್ಯಬಿಂದು. ಅರ್ಥ ಆಯ್ತಾ? ಅವನು ಹೇಳ್ತಾನೆ, ಈ ಎ ಪಿ ಮಧ್ಯರೇಖೆಯು ಕೊಟ್ಟಿರುವ ತ್ರಿಭುಜವನ್ನು ಎರಡು ತ್ರಿಭುಜಗಳನ್ನಾಗಿ ವಿಭಜಿಸುತ್ತದೆ, ಅವುಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಎಂದು ಸಾಧಿಸಿದಿ. ಶೋ ದಟ್ ದಿ ಮೀಡಿಯನ್ ಎ ಪಿ divides the given triangle into two triangles of equal areas. ಅದರ ಅರ್ಥ ಟು ಪ್ರೂವ್ ಏನು ಸಾಧನೀಯ, ಕನ್ನಡದಲ್ಲಿ ಹೇಳೋದಾದ್ರೆ ಸಾಧನೀಯ, ಏನು ಸಾಧಿಸಬೇಕು ಅನ್ನೋದು. ಅದಕ್ಕೆ ಏನು ಸಾಧಿಸಬೇಕು? ಏರಿಯಾ ಎ ಬಿ ಪಿ ಈಸ್ ಈಕ್ವಲ್ ಟು ಏರಿಯಾ ಎ ಪಿ ಸಿ. ಎ ಬಿ ಪಿ ಏರಿಯಾ ಮತ್ತು ಎ ಪಿ ಸಿ ಏರಿಯಾ, ಇದ್ರ ಈ ಟ್ರಯಾಂಗಲ್ ಏರಿಯಾ ಇದು 1, ಇದು 2, ಏರಿಯಾ 1 ಏರಿಯಾ 2 ಏರಿಯಾ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಕರೆಕ್ಟಾ? ಮಾಡೋಕ್ಕೆ ಪಿ ಬೇಕು. ಕರೆಕ್ಟಾ? ಪಿ ಹೇಗೆ? ಪಿ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಬಿ ಸಿ, ಪಿ ಬಿ ಸಿಯ ಮಧ್ಯಬಿಂದು. ಹಾಗಾಗಿ ಈಗ ಪಿ ಪಡ್ಕೋಬೋದು. ಈಗ ಪಿನ x1 + x2/2, y1 + y2/2, x1 3 + 5/2 -2 + 2/2, -2 + 2/2. ಅಲ್ಲಿಗೆ 3 + 5 ಅಂದರೆ 8/2, ಇನ್ನೊಂದು -2 + 2 0/2. ಅಲ್ಲಿಗೆ 2 4s are 8, 4 0 divided by everything is 0, 4 0, P 4 0 ಬಂತು. ಇನ್ನು ಮುಂದಕ್ಕೆ ಸುಲಭ, ನಿಮಗೆ ಫಾರ್ಮುಲಾ ಇದೆ, ಅಪ್ಲಿಕೇಶನ್ ಮಾಡ್ತೀವಿ. ಕರೆಕ್ಟಾ? ಈಗ ಮೊದಲು ಒಂದು ಟ್ರ್ಯಾಂಗಲ್ ಕಂಡಿದೆ, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಪಿ, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಪಿ, ಈ ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಪಿ. ಇದು x1 y1, ಇದು x2 y2, ಇದು x3 y3. ಅಲ್ಲಿಗೆ ಹಾಫ್ ಇಂಟು x1 4 ಇಂಟು y2 - y3 -2 -0 ಪ್ಲಸ್ x2 ಇಂಟು 3 ಇಂಟು y2 - y3 y3 - y1, y3 0 minus y1 minus of minus plus 6 plus x3 into 4 into y1 minus y2, y1 minus 6 minus y2 minus of minus plus 2, that is equal to half into 4 into minus 2 plus 3 into 6 plus 4 into minus 6 ಅಲ್ಲಿ 2 ಕಳೆದ್ರೆ minus 4, or that is equal to half into
4 into minus 2 minus 8 plus 6 3s are 18 minus 4 or that is equal to half into ಇಲ್ಲಿ -8 -16 -24 -24ರಲ್ಲಿ +18 ಕಳೆದ್ರೆ -6 2 3 6 -3 ಆದರೆ ಏರಿಯಾ ಯಾವಾಗಲೂ ಪ್ಲಸ್ ತಗೋತೀವಿ ಮೈನಸ್ ತಗೋಬಾರ್ದು. ಸೊ 3 ಸ್ಕ್ವೇರ್ ಯೂನಿಟ್ಸ್ 3 ಸ್ಕ್ವೇರ್ ಯೂನಿಟ್ಸ್ ಇದು ಟ್ರಯಾಂಗಲ್ ABP ಬಂತು. ಈಗ ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ, ಟ್ರಯಾಂಗಲ್ APC. ಟ್ರಯಾಂಗಲ್ APC ಇದಕ್ಕೆ x1 y1 x2 y2 x3 y3 APC. ಅದಕ್ಕೆ ಫಾರ್ಮುಲಾ ಹಾಫ್ ಇಂಟು x1 into 4 into y2 minus y3 y2 0 minus y3 2 plus x2 into x2 ಕೂಡ 4 x2 4 into y3 minus y1 y3 2 minus y1 minus of minus plus 6 plus y1 x3 5 into y1 minus y2 y1 minus 6 minus y2 0. That is equal to half into 4 into 0 minus 2 minus 2 plus 4 into 6 plus 2 8 plus 5 into minus 6 minus 0 minus 6. That is equal to half into 4 into minus 2 minus 8 plus 8 4s are 32 minus 6 5s are 30. That is equal to half into minus 8 minus 30 minus 38 minus 38 plus 32 minus 6. 2 3s are 6 minus 3. Positive values 3 square units. ಕರೆಕ್ಟಾ? ಪ್ರೂವ್. ಸರಿ ಆಯಿತು ಇಲ್ಲೋ? ಇದಿಷ್ಟು ಕೂಡ ನಿಮಗೆ ನಾನು ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಲೆಕ್ಕಗಳು ಮಾಡಿಸಿದೆ. ಅಲ್ಲಿಗೆ ಏರಿಯಾ ಆಫ್ ಟ್ರಯಾಂಗಲ್ನ ನೀವು ಯಾವ ಥರ ಕೊಟ್ಟು ಲೆಕ್ಕ ಮಾಡೋದು ಕಲ್ತ್ಕೋಬೇಕು. ನಾನೊಂದು 4-5 ಲೆಕ್ಕ ಮಾಡಿಸಿರ್ಬೋದು, ಆದರೆ ಜ್ಞಾಪಕ ಇಫ್ A x1 y1 B x2 y2 C x3 y3 are the vertices of a triangle. Area of triangle formula x half into x1 into y2 minus y3 plus x2 into y3 minus y1 plus x3 into y1 minus y2 ನಾವು ಪಟ್ಕೋಬೇಕು. ಏರಿಯಾ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಅಂದರೆ ಡಯಾಗನಲ್ ಎಳ್ಕೊಂಡ್ರೆ 2 ಟ್ರಯಾಂಗಲ್ ಆಗುತ್ತೆ. ಆ ಟ್ರಯಾಂಗಲ್ ಏರಿಯಾ ಈ ಟ್ರಯಾಂಗಲ್ ಏರಿಯಾ ಕಂಡು ಹಿಡಿದು ಎರಡನ್ನು ಕೂಡಿದರೆ ನಮಗೆ ಉತ್ತರ ಬರುತ್ತೆ. ಮೀಡಿಯನ್ ಅಂತ ಕೇಳಿದರೆ, ಮೀಡಿಯನ್ ಅಂದರೆ ಒಂದು ಸೈಡ್ನ ಮಧ್ಯಬಿಂದು ತಗೋಬೇಕು, ಆ ಮಧ್ಯಬಿಂದು ತಗೊಂಡು ಸೇರಿಸ್ಕೋಬೇಕು. ಕರೆಕ್ಟಾ? ಇದಿಷ್ಟು ಕೂಡ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಲೆಕ್ಕ ಮಾಡಿದ್ದೀನಿ. ಇಲ್ಲಿಗೆ ನಿಮ್ಮ ಸಿಲೆಬಸ್ನ, ನಿಮ್ಮ SSLCಯ ಪಠ್ಯ ಕ್ರಮದಂತೆ ಅನಲಿಟಿಕಲ್ ಜಾಮೆಟ್ರಿ ಮುಕ್ತಾಯವಾಯಿತು. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಕಮ್ಸ್ ಟು an end according to the syllabus given by your department. ನಿಮ್ಮ ಇಲಾಖೆ ಏನು ನಮಗೆ ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಿ ಅಂತ ಹೇಳಿದೆಯೋ ಆ ಸಿಲೆಬಸ್ಸಿನ ಪ್ರಕಾರ ಕನ್ನಡ ಮೀಡಿಯಂನವ್ರಿಗೆ ಹೇಳೋದಾದರೆ ನಿರ್ದೇಶಾಂಕಗಳ ಜಾಮಿತಿನಲ್ಲಿ 3 ಹೇಳುತ್ತೆ ಸಿಲೆಬಸ್ಸು. ಒಂದು ಮೊದಲನೇದು ಡಿಸ್ಟೆನ್ಸ್ ಫಾರ್ಮುಲಾ, ದೂರದ ಸೂತ್ರ. ಎರಡನೇದು ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ. ಮೂರನೇದು ಏರಿಯಾ ಆಫ್ ಎ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ. ಇವು 3 ಅನ್ನೋದು ಹೇಳ್ತಿತ್ತು. 3 ನಾನು ಕವರ್ ಮಾಡಿದ್ದೀನಿ. ಬಹುಶಃ ನಿಮಗೆ ಅರ್ಥ ಆಗಿರಬಹುದು ಅಂದ್ಕೊಂಡಿದ್ದೀನಿ.
ಈಗ ನಾನು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮ್ಯಾಥಮೆಟಿಕ್ಸಲ್ಲಿ, ಟ್ರಿಗೊನೋಮೆಟ್ರಿ. ಭಾಳ ಜನ ನನಗೆ ಫೋನ್ ಮೇಲೆ ಫೋನು, ಆಮೇಲೆ ಫೇಸ್ಬುಕ್ಕಲ್ಲಿ ಕಮೆಂಟ್ಸು ಹೇಳ್ತಾ ಇದ್ದಾರೆ, ಸಾರ್ ಟ್ರಿಗೊನೋಮೆಟ್ರಿ ಮಾಡಿ, ಟ್ರಿಗೊನೋಮೆಟ್ರಿ ಕಷ್ಟ ಅಂತೇಳಿ. ಹಾಗಾಗಿ ನಾನೀಗ ಟ್ರಿಗೊನೋಮೆಟ್ರಿ ಸ್ಟಾರ್ಟ್ ಮಾಡ್ತೇನೆ. ಗೊತ್ತಾಯ್ತಲ್ಲ, ಟ್ರಿಗೊನೋಮೆಟ್ರಿ. ಟ್ರಿಗೊನೋಮೆಟ್ರಿ ಕನ್ನಡದಲ್ಲಿ ತ್ರಿಕೋನಮಿತಿ. ಟ್ರಿಗೊನೋಮೆಟ್ರಿ, ತ್ರಿಕೋನಮಿತಿ. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. ಟ್ರಿಗೊನೋಮೆಟ್ರಿ ಅಂತಂದರೆ, ಟ್ರಿಗೊನೋ ಅಂತಂದರೆ ಟ್ರಯಾಂಗಲ್ ಅಂತ. ತ್ರಿಭುಜ, ತ್ರಿಕೋನ, ಟ್ರಯಾಂಗಲ್ ಹೋಗುತ್ತೆ. ಹಾಗಾಗಿ ಟ್ರಿಗೊನೋಮೆಟ್ರಿ ನಥಿಂಗ್ ಬಟ್ ಮೆಷರ್ಮೆಂಟ್ ಆಫ್ ಎ ಟ್ರಯಾಂಗಲ್. ಅಲ್ಲಿಗೆ ತ್ರಿಕೋನಮಿತಿ ಅಂದರೆ ಭಾಳ ಸ್ಪಷ್ಟವಾಗಿ ಪದವೇ ಸ್ಪಷ್ಟಪಡಿಸ್ತಿರೋ ಹಾಗೆ ಒಂದು ತ್ರಿಭುಜದ ಅಳತೆ, ತ್ರಿಭುಜವನ್ನು ಅಳೆಯುವ ಕ್ರಮ, ತ್ರಿಭುಜದ ಅಳತೆ, ಅದೇ ಟ್ರಿಗೊನೋಮೆಟ್ರಿ. ಸೊ ಟ್ರಿಗೊನೋಮೆಟ್ರಿ ಡೀಲ್ಸ್ ವಿತ್ ದಿ ಮೆಷರ್ಮೆಂಟ್ ಆಫ್ ಅ ಟ್ರಯಾಂಗಲ್. ತ್ರಿಕೋನಮಿತಿಯು ಒಂದು ತ್ರಿಭುಜವನ್ನು ಅಳೆಯುವುದನ್ನು ಹೇಳಿಕೊಡುತ್ತದೆ. ತ್ರಿಭುಜನ ಅಳೆಯುವುದು ಅಂದರೆ ಸರ್, ಮೆಷರ್ಮೆಂಟ್ ಆಫ್ ಅ ಟ್ರಯಾಂಗಲ್ ಅಂದ್ರೆ ಏನು ಸರ್? ಅಂದರೆ ಒಂದು ತ್ರಿಭುಜಕ್ಕೆ ಏನಿರುತ್ತೆ, ಒಂದು ತ್ರಿಭುಜಕ್ಕಿರೋದು 3 ಬಾಹು, 3 ಕೋನ, 3 sides and 3 angles. 3 sides, 3 angle. ಈ 3 ಸೈಡು, 3 ಆ್ಯಂಗಲ್ಲು, ಇವುಗಳ ಮಧ್ಯೆ ಇರುವ ಸಂಬಂಧ ಇದೆಯಲ್ಲ, ಅದನ್ನು ಹೇಳುವುದೇ ಟ್ರಿಗೊನೋಮೆಟ್ರಿ. ಟ್ರಿಗೊನೋಮೆಟ್ರಿ ಡೀಲ್ಸ್ ವಿತ್ ದಿ ರಿಲೇಷನ್ ಬಿಟ್ವೀನ್ 3 angles and 3 sides ಆಫ್ ಎ ಟ್ರಯಾಂಗಲ್. ಒಂದು ತ್ರಿಭುಜದ 3 ಬಾಹುಗಳು ಮತ್ತು 3 ಕೋನಗಳು, ಇವುಗಳ ನಡುವಿನ ಸಂಬಂಧವನ್ನು ಹೇಳುವುದೇ ತ್ರಿಕೋನಮಿತಿ. ಆದರೆ ಇದರ ಸಂಬಂಧ ಹೇಳಬೇಕಾದ್ರೆ ಮೊದಲು ನಾವೊಂದು ಸ್ಟ್ಯಾಂಡರ್ಡ್ ಯೂನಿಟ್ ಇಟ್ಕೋಬೇಕಾಗತ್ತೆ. ಇವೆಲ್ಲ ಸ್ವಲ್ಪ ನಾನು ತಳಕ್ಕಿಳಿದು ಹೇಳ್ತಾ ಇದ್ದೀನಿ, ಬೇಸಿಕ್ ಆಗಿ. ಈಗ ಆಗಲೇ ಸ್ಕೇಲ್ ಇಚ್ಚಿಲ್ಲ, ಯಾವುದು ಸ್ಕೇಲ್ ಕೊಡಿ. ಈಗ ಬೋರ್ಡಿನ ಉದ್ದ ಎಷ್ಟಿದೆ ಅಂತ ನಾನು ಕೇಳಿದೆ. ಬೋರ್ಡಿನ ಉದ್ದ ಎಷ್ಟಿದೆ ಅಂತ ಕೇಳಿದ ತಕ್ಷಣವೇ, ಸರ್ ಅಳೆದು ಹೇಳ್ತೀವಿ ಸರ್, ಮೆಷರ್ ಮಾಡಿ ಹೇಳ್ತೀವಿ ಸರ್ ಅಂದ್ಬಿಟ್ಟು ಈ ಸ್ಕೇಲ್ ತಗೋತೀವಿ. ಈ ಸ್ಕೇಲು ಸ್ಟ್ಯಾಂಡರ್ಡ್ ಯೂನಿಟ್. ಇದು ಸ್ಟ್ಯಾಂಡರ್ಡ್, ಇದು ಮೊದಲ ಮಾನ. ಇದು 1 ಅಡಿ ಉದ್ದದ ಸ್ಕೇಲ್. ಇದರೊಳಗಡೆ ನಾನು ಹೀಗೆ ತಗೊಂಡು 1, 2, 3 ಅಳೆದ್ಬಿಟ್ಟು ಇಷ್ಟಿದೆ ಸಾರ್ ಅಂತ ಹೇಳ್ತೀವಿ. ಅಂದರೆ ಇದರ ಅಳಿತಾ ಇದೆಷ್ಟೋ ಇದೆ, ಅಳಿಯಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದೆ. ಯಾವುದು? 1 ಅಡಿ ಉದ್ದದ ಸ್ಕೇಲು ಅಂತ ಇಟ್ಕೊಂಡಿದೆ, 1 foot ಸ್ಕೇಲ್ ಅಂತ. ಹಾಗೇನೆ ಟ್ರಯಾಂಗಲ್ಸ್ಗಳಲ್ಲೂ ಕೂಡ ಇದೊಂದು ಟ್ರಯಾಂಗಲ್, ಇದ್ಯಾವುದೋ ಟ್ರಯಾಂಗಲ್, ಥರಥರಾವರಿ ಟ್ರಯಾಂಗಲ್ಸ್ ಇವೆ. ಇವುಗಳನ್ನು ಅಳಿಬೇಕು ಅಂದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಸ್ಕೇಲ್ ಬೇಕು. ಅದಕ್ಕೆ ಟ್ರಿಗೊನೋಮೆಟ್ರಿನಲ್ಲಿ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ವಿಲ್ ಬಿ ಯೂಸ್ಡ್ ಆಸ್ ದಿ ಸ್ಟ್ಯಾಂಡರ್ಡ್ ಸ್ಕೇಲ್. ತ್ರಿಕೋನಮಿತಿ ಒಳಗಡೆನಲ್ಲಿ ಲಂಬಕೋನ ತ್ರಿಭುಜವನ್ನು ನಾವು ಆಧಾರವಾಗಿ ಇಟ್ಕೋತೀವಿ, ಅದನ್ನು ಮಾದರಿಯ ಮಾನವನ್ನಾಗಿ ಇಟ್ಕೋತೀವಿ. ಆದ್ದರಿಂದಲೇ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಎಲ್ಲ ಅನುಪಾತಗಳು ಕೂಡ ಯಾವುದರ ಮೇಲೆ ಅವಲಂಬಿತವಾಗಿರ್ತವೆ ಅಂದರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ. ರೈಟ್ ಆಂಗಲ್ ಟ್ರಯಾಂಗಲ್
ನಮಗೆ ಸ್ಕೇಲ್ ಇದ್ದಂಗೆ, ಅದಿದ್ದರೆ ಯಾವುದನ್ನು ಬೇಕಾದರೂ ಅಳಿಬಹುದು. ಹಾಗಾಗಿ ಟ್ರಿಗೊನೋಮೆಟ್ರಿ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಯೂನಿಟ್, ದಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್. ತ್ರಿಕೋನ ಮಿತಿಯು ಲಂಬಕೋನ ತ್ರಿಭುಜದ ಮೇಲೆ ಅವಲಂಬಿಸಿದೆ. ಅಂದಮೇಲೆ ಈಗ ಬಾಯ್ಸ್ ಡೌನ್ ಟು ಇದರ ಒಟ್ಟಾರೆ ಸಾರಾಂಶ ನಾವು ಇಲ್ಲಿಗೆ ಬಂದ್ವಿ. ಒಟ್ಟಾರೆ ಸಾರಾಂಶ ಇಲ್ಲಿಗೆ ಬಂದ್ವಿ. ತ್ರಿಕೋನ ಮಿತಿಯು ಲಂಬಕೋನಕ್ಕೆ ತ್ರಿಭುಜದ ಮೇಲೆ ಕೇಂದ್ರೀಕೃತವಾಗಿದೆ. ಟ್ರಿಗೊನೋಮೆಟ್ರಿ ಲೈಸ್ ಆನ್ ದಿ ಐಡಿಯಾ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಆದ್ರಿಂದ ಈಗ ರೈಟ್ ಆಂಗಲ್ ಟ್ರಯಾಂಗಲ್ ABC. ABC is the right angle triangle. Correct? Where angle B is 90 degree. ABC right angle triangle. ಇದು ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ ಸಿ ಆಂಗಲ್ ತಗೋತೀರಿ ಅಂತ ಇಟ್ಕೊಳ್ಳಿ. ಸಿ ಆಂಗಲ್ ಈಗ ಇದರೊಳಗಡೆ ಒಂದು ಸೈಡ್ ನೀವು ಹೇಳ್ಬಿಡ್ಬೋದು. ಪೈಥಾಗರಸ್ ಥಿಯರಂ ಪ್ರಕಾರ 90 ಡಿಗ್ರಿಗೆ ಆಪೋಸಿಟ್ ಸೈಡ್ AC, ಇದು ಹೈಪಾಟಿನ್ಯೂಸ್ ವಿಕರ್ಣ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಾಗಿರುವ ಬಾಹುವಿಗೆ ವಿಕರ್ಣ ಎಂದು ಕರೆಯುತ್ತಾರೆ. ಈಗ ಆಂಗಲ್ ಸಿ ತಗೊಳ್ಳಿ. ಆಂಗಲ್ ಸಿ ತಗೋತೀವಿ. ಆಂಗಲ್ ಸಿಗೆ BC ಆಂಗಲ್ ಸಿಗೆ ಒಂದು ಎದುರಾಗಿರುವ ಬಾಹು ಇದೆ. ಆಂಗಲ್ ಸಿಗೆ ಆಪೋಸಿಟ್ ಸೈಡ್ ಎದುರಾಗಿರುವ ಬಾಹು AB. ಆಂಗಲ್ ಸಿಗೆ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಅದ್ಯಾವುದು BC. ವಿಕರ್ಣ AC. ಒಂದು ವೇಳೆ ನೀವು ಈಗ ಆ್ಯಂಗಲ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಎ ಆ್ಯಂಗಲ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಎ ಆ್ಯಂಗಲ್ ತೊಗೊಂಡ್ರೆ ಎ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಎದುರಾಗಿರುವ ಬಾಹು ಅಂದರೆ BC ಬರುತ್ತೆ. ಕರೆಕ್ಟಾ? ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಅಂದರೆ AB ಬರುತ್ತೆ. ಅಡ್ಜಸೆಂಟ್ ಸೈಡ್. ವಿಕರ್ಣ ಸೇಮ್. ವಿಕರ್ಣ ಎಲ್ಲವಕ್ಕೂ ಒಂದೇ. ಆದರೆ adjacent side and opposite sides, they get changed depending upon the angle. ಆ ಕೋನಕ್ಕೆ ತಕ್ಕ ಹಾಗೆ ಪಾರ್ಶ್ವಬಾಹು ಮತ್ತು ಎದುರಾಗಿರುವ ಬಾಹುಗಳು ಬದಲಾವಣೆ ಹೊಂದಿವೆ. ಈಗ ಸ್ವಲ್ಪ ಟ್ರಿಗೊನೋಮೆಟ್ರಿ ಕಷ್ಟ ಅಂತ ಹೇಳೋದ್ರಿಂದ ನಾನು ಸ್ವಲ್ಪ ಸೈಕಲ್ ಹೊಡಿಸ್ತೀನಿ, ಈಗ ಎಕ್ಸಸೈಸ್ ಮಾಡಿಸ್ತೀನಿ. ಈಗ ಹೇಗೆ ಅಂದರೆ ಒಂದು ಕಲ್ತ್ಕೊಳ್ಳಿ ಅಂತೇಳಿ. ಈಗ ಇದನ್ನು θ1 ಅಂತೀನಿ, ಇದನ್ನು θ2 ಅಂತೀವಿ. ಆ್ಯಂಗಲ್ಗೆ θ ಅಂತೀವಿ, ಇದಕ್ಕೆ θ ಅಂತೀವಿ. θ ಇದು θ1, ಇದು θ2. ಈಗ θ1 ಫಾರ್ θ1ಗೆ ಆಪೋಸಿಟ್ ಸೈಡ್ ಏನು? ಎದುರು ಬಾಹು ಯಾವುದು? ಇದನ್ನೇ ಒಂದಿಷ್ಟು ಎಕ್ಸರ್ಸೈಸ್ ಮಾಡೋಣ. ಎದುರು ಬಾಹು ಆಪೋಸಿಟ್ ಸೈಡ್. θ1ಗೆ ಎದುರು ಬಾಹು AB. ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ BC. ಹೈಪಾಟಿನ್ಯೂಸ್ AC ಸೇಮ್. ಹಾಗೆ ಫಾರ್ θ2ಗೆ ಆಪೋಸಿಟ್ ಸೈಡ್, ಫಾರ್ θ2 ಆಪೋಸಿಟ್ ಸೈಡ್ ಇದಕ್ಕೆ ಎದುರು ಬಾಹು BC. ಹಾಗೇನೆ ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ABಗೆ ಅಡ್ಜಸೆಂಟ್ ಸೈಡ್ AB ಪಾರ್ಶ್ವಬಾಹು. ಕರೆಕ್ಟಾ? ಯಾಕೆ ಇದನ್ನು ಇಷ್ಟು ಸ್ವಲ್ಪ ಹೇಳಿದೆ ಅಂದರೆ
ಒಂದು ಆ್ಯಂಗಲ್ಗೆ ಪಾರ್ಶ್ವಬಾಹು ಆಗಿದ್ದು ಇನ್ನೊಂದು ಆ್ಯಂಗಲ್ಗೆ ಎದುರು ಬಾಹು ಆಗಿರುತ್ತೆ. ಒಂದು ಆ್ಯಂಗಲ್ಗೆ ಎದುರು ಬಾಹು ಆಗಿರೋದು ಇನ್ನೊಂದು ಆ್ಯಂಗಲ್ಗೆ ಪಾರ್ಶ್ವಬಾಹು ಆಗಿರುತ್ತೆ. ಆದ್ದರಿಂದ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್ ಅಂತ ಹೈಪೋಟೆನ್ಯೂಸ್ ಇವೆಲ್ಲ ಬರ್ತೀವಲ್ಲ, ಕರೆಕ್ಟಾಗಿ ನೋಡ್ಕೋಬೇಕು ಯಾವ ಆ್ಯಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ, ಯಾವ ಕೋನವದಕ್ಕೆ ಮಾಡ್ತೀರಾ, ಆ ಕೋನದ ದೃಷ್ಟಿಯಿಂದ ಎದುರು ಬಾಹು ಪಾರ್ಶ್ವಬಾಹು ನೋಡ್ಕೋಬೇಕು. ಗೊತ್ತಾಯ್ತಲ್ಲ? ಇಷ್ಟು ತಿಳ್ಕೊಂಡು ಈಗ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳು, ಕನ್ನಡ ಮೀಡಿಯಂನವರು ತ್ರಿಕೋನಮಿತಿಯ ಅನುಪಾತಗಳು, ಇಂಗ್ಲಿಷ್ ಮೀಡಿಯಂನವರು ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್. ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಈ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಇದೆಯಲ್ಲ, ಇದನ್ನು ಸ್ವಲ್ಪ ಅಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಲೆಟ್ ಮಿ ಸ್ಟಾರ್ಟ್ ಅಫ್ರೆಶ್, ಸ್ವಲ್ಪ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಆದ್ದರಿಂದ ಇವತ್ತು ಒಂದು 5 ನಿಮಿಷ ಮುಂಚೆ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆದ್ದರಿಂದ ಭಾಳ ಇಂಪಾರ್ಟೆಂಟು. ಹೊಸದಾಗೆ ಮಾಡಿ. ಈಗ ಸ್ವಲ್ಪ ಏರಿಯಾ ಆಫ್ ಟ್ರ್ಯಾಂಗಲ್ ಗುಂಗಲ್ಲಿರ್ತೀರ, ಅನಾಲಿಟಿಕಲ್ ಜಾಮೆಟ್ರಿ ಗುಂಗಲ್ಲಿರ್ತೀರ. ಟ್ರಿಗೊನೋಮೆಟ್ರಿ ಲೆಟ್ ಮಿ ಸ್ಟಾರ್ಟ್ ಅಫ್ರೆಶ್, ಹೊಸದಾಗಿ ಸ್ಟಾರ್ಟ್ ಮಾಡೋ ಥರ ಇರಲಿ. ಹಾಗಾಗಿ ನಾಳೆ ಸಂಜೆ 7 ಗಂಟೆಗೆ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬರೀ ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನಾಳೆ ಲೆಟ್ ಮಿ ಸ್ಟಾರ್ಟ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೀಕೆಂಟ್ ಥೀಟಾ, ಕೊಸಿಕೆಂಟ್ ಥೀಟಾ. ಈ ಕನ್ನಡದಲ್ಲಂತೂ ಹೇಳೋ ಹೊತ್ತಿಗೆ ಆ ಕನ್ನಡ ಪದಗಳು ನಾನು ಇಂಗ್ಲೀಷಲ್ಲಿ ಸುಲಭವಾಗಿ ಹೇಳಿಬಿಡ್ಬೋದು. ಸೈನ್ ಥೀಟಾ ಅಂತ ಕನ್ನಡ ಮೀಡಿಯಂನವ್ರಿಗೆ ಇದು ಥೀಟಾದ ಜಾ ಅಂತ, ಸೈನ್ ಥೀಟಾ ಥೀಟಾದ ಜಾ ಅಂತ. ಹಾಗೆಯೇ ನನಗಿನ್ನೂ ತಮಾಷೆ ಕಂಡಿದ್ದು ಕಾಸ್ ಥೀಟಾ ಅಂತಂತೇಳಿ. ಆ ಕಾಸ್ ಥೀಟಾಗೆ ಥೀಟಾದ ಕೋಟಿ ಜಾ ಅಂತ, ಕೋಟಿ ಜಾ. ಇದನ್ನೆಲ್ಲ ನಾನು ರೇಷಿಯೋಗಳನ್ನೆಲ್ಲ ಹೇಳಿಕೊಟ್ಟು ಈ ಜಾ, ಕೋಟಿ ಜಾ, ಛೇದಕ, ಕೋಟಿ ಛೇದಕ, ಸೀಕೆಂಟ್ ಥೀಟಾ ಅಂದ್ಬಿಡ್ತೀವಿ. ನೀವು ಸರಿಸಾಗಿ ಸೀಕೆಂಟ್ ಥೀಟಾ ಅಂದ್ಬಿಡ್ತೀವಿ. ಆದರೆ ಕನ್ನಡ ಮೀಡಿಯಂನವರು ಥೀಟಾದ ಛೇದಕ ಸೀಕೆಂಟ್ ಅದಕ್ಕೆ ಛೇದಕ. ಹಾಗೇನೆ ಟ್ಯಾನ್ ಥೀಟಾ ಅಂದ್ಬಿಡ್ತೀವಿ ಇಂಗ್ಲೀಷ್ನವರು. ಕನ್ನಡ ಮೀಡಿಯಂನವರು ಥೀಟಾದ ಸ್ಪರ್ಶಕ, ಟ್ಯಾಂಜೆಂಟ್, ಸ್ಪರ್ಶಕ. ಹಾಗಾಗಿ ನಾಳೆ ಭಾಳ ಕಸರತ್ತಿದೆ ಕನ್ನಡ ಮೀಡಿಯಂನವ್ರಿಗೆ. ಜಾ, ಸ್ಪರ್ಶಕ, ಛೇದಕ, ಕೋಟಿ ಛೇದಕ, ಕೋಟಿ ಜಾ ಇವನ್ನೆಲ್ಲ ಹೇಳಿಕೊಟ್ಟು ನಾನು ಟ್ರಿಗೊನೋಮೆಟ್ರಿ ಕಲಿಸ್ಬೇಕು ಅಂದರೆ ನನಗೂ ಒಂಥರ ಚಾಲೆಂಜಿಂಗು. ನಾಳೆ ಸಂಜೆ 7 ಗಂಟೆಗೆ. ನಮಸ್ಕಾರ.